ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ವಿಭಿನ್ನವಾದ ಒಂದು ಡಿಸೈನ್ ಹೇಳ್ಕೊಡ್ತೀನಿ. ನೋಡೋದಕ್ಕೆ ನಾವು ಇದಾ ಮಾಡಿದ್ವಿ ಅಂತ ಅನಿಸುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಮೆಥಡಲ್ಲಿ ಹೇಳ್ಕೊಡ್ತೀನಿ. ನೋಡಿ, ನಾನು ಸ್ಟಾರ್ಟ್ ಮಾಡಿದ್ದೀನಿ. ಈ ಥರ ಸ್ಲ್ಯಾಂಟ್ ಈ ಥರ ಬರುತ್ತೆ. ನಾನು ತುಂಬ ಇದನ್ನು ಜಾಸ್ತಿ ಆರ್ಚ್ ಬರೋಂಗೆ ಈ ಥರ ಅಗಲವಾಗಿ ಹಾಕಿಲ್ಲ, ಸ್ವಲ್ಪ ಹತ್ತತ್ರ ಬದಲಿಂತ ಹಾಕಿದ್ದೀನಿ. ಸ್ಟಾರ್ಟಿಂಗ್ ಏನಿಲ್ಲ, 2 ಚೈನ್ ಹಾಕಿ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ಈ ಥರ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು 2 ಸರಿ ಕ್ರೋಶ ಮೇಲೆ ದಾರ ಸುತ್ಕೋಬೇಕು. ಒಂದು ತುಂಬ ಗ್ಯಾಪ್ ಕೊಡಬೇಡಿ, 2 or 3 ಚೈನ್ ಅಷ್ಟು ಗ್ಯಾಪ್ ಕೊಟ್ಟು ಈ ಥರ ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳಿ. ಒಂದು ಸರಿ ಟ್ರಿಪಲ್ಲು, ಮತ್ತು ಸೆಕೆಂಡ್ ಟೈಮು ಅದ್ರ ಪಕ್ಕನೇ ಹೋಗಿ ಈ ಥರ ಮತ್ತು ಇನ್ನೊಂದು ಟ್ರಿಪಲ್ ಕ್ರೋಶ, ಮತ್ತು ತಿರ್ಗಾನು ಅದ್ರ ಪಕ್ಕನೇ. ನೋಡಿದ್ರೆ ಒಂಚೂರು ಡಿಫ್ರೆಂಟ್ ಇದೆ. ಇದು ನಾವು ಬೇರೆ ಥರ ಹಾಕ್ತಿದ್ವಿ ಹಳೇದು. ಸೊ ನನಗೆ ಇಷ್ಟ ಆಯ್ತು ಇದು. ಯಾರೋ ಕೇಳಿದರು ಹೇಳ್ಕೊಡಿ ಅಂತ, ಸೊ ಅವ್ರಿಗೋಸ್ಕರ ಟ್ರೈ ಮಾಡಿ ಹೇಳ್ಕೊಡ್ತಾ ಇರೋದು. ಇದೇನಾಗುತ್ತೆ ಅಂತಂದರೆ ಒಂಚೂರು ಎಂಬೋಸ್ ಆಗುತ್ತೆ ಡಿಸೈನು. ಈ ಥರ 3 ಸರಿ ಟ್ರಿಪಲ್ ಕ್ರೋಶ ಹಾಕ್ಕೊಂಡ್ಮೇಲೆ 2 ಚೈನ್ ಹಾಕ್ಕೊಂಡು 1 ಬೀಡ್ ಹಾಕ್ಕೊಳ್ಳೋಣ. ನಾನು ಇದು ವೈಟ್ ಇರೋದ್ರಿಂದ ಪರ್ಲ್ ಬೀಡ್ ತೊಗೊಂಡಿದ್ದೀನಿ. ಈ ಥರ ಬೀಡ್ ತೊಗೊಂಡ್ಮೇಲೆ 1 ಬೀಡ್ ಲಾಕ್ ಮಾಡಿ, ಈ 3 ಟ್ರಿಪಲ್ ಕ್ರೋಶ ಇದೆಯಲ್ಲ, ಈ ಟ್ರಿಪಲ್ ಕ್ರೋಶನ ಈ ಥರ ಡಬಲ್ ಕ್ರೋಶಲ್ಲಿ ಲಾಕ್ ಮಾಡ್ತಾ ಬರಬೇಕು. ಅಂದರೆ ಮುಚ್ಚಬೇಕು ಅದನ್ನು. ಈ ಥರ ಒಂದು ಕಂಬ ನೋಡಿ, ಈ ಥರ ಕಂಬಗಳಲ್ಲಿ ಆ ಟ್ರಿಪಲ್ ಕ್ರೋಶನ ಮುಚ್ಚಬೇಕು. 2 3 4 5 6 ಆಗಿದೆ. 7 ಮಾಡಿಬಿಟ್ಟು ನೋಡಿ, ಈ ಥರ 7 ಡಬಲ್ ಕ್ರೋಶಲ್ಲಿ ಅದನ್ನು ಮುಚ್ಚಬೇಕು, ಆ 3 ಟ್ರಿಪಲ್ ಕ್ರೋಶನ. ಈಗ 5 ಚೈನ್ ಹಾಕ್ಕೊಳ್ಳೋಣ. 4 5 ಚೈನ್ ಹಾಕಿ ರಿವರ್ಸ್ ಮಾಡ್ಕೊಳ್ಳಿ. ರಿವರ್ಸ್ ಮಾಡಿಕೊಂಡು ಈ ಬೀಡ್ ಪಕ್ಕ ಒಂದು ಚೈನ್ ಸಿಗುತ್ತೆ ನಿಮಗೆ. ಬೀಡ್ ಆದಮೇಲೆ ಒಂದು ಚೈನ್ ಹಾಕಿದ್ವಿ ಅಲ್ವಾ, ಆ ಚೈನಿಗೆ ಹೋಗಿ ಅದನ್ನು ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್. ಬ್ಯೂಟಿಫುಲ್ ಡಿಸೈನ್. 2 ಇದು ಅದು ಪ್ರೀವಿಯಸ್ ನಾನು ತೋರಿಸಿರೋದು ನಿಮಗೆ. ಬೇಗನೂ ಆಗುತ್ತೆ. ಇದಂತೂ ಈಗ ಜಸ್ಟ್ ನಾನು ಸ್ಟಾರ್ಟ್ ಮಾಡಿರೋದು. 1.5 ಅವರಲ್ಲಿ ಮುಗಿದೋಗುತ್ತೆ. ಒಂದು ಕಂಬ ಹಾಕಿದ ಮೇಲೆ ಮತ್ತೆ 3 ಚೈನ್ ಹಾಕಿ ನೋಡಿ, 2 ಕಂಬದ ಮಧ್ಯದಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು, ಪಿಕಾಟ್ ಥರ. ನೋಡಿ, ಈ ಥರ ಕಂಬ ಹಾಕ್ಕೋತೀವಿ. ಮತ್ತು 3 ಚೈನ್, ಮತ್ತು ಬ್ಯಾಕ್ ಬಂದು ಲಾಕ್. ಈ ಥರ 6 ಸರಿ ಮಾಡ್ಕೊಳ್ಳೋಣ. 2 ಆಗಿದೆ. ಮೂರಾಗಿದೆ. ಇನ್ನು 3 ಸರಿ ಡಬಲ್ ಕ್ರೋಶ ಹಾಕಿ ಪಿಕಾಟ್ ಮಾಡೋಣ. ನೋಡಿ, ಈ ಥರ 6 ಟೈಮ್ಸ್ ಆದಮೇಲೆ ಇದನ್ನು ಸ್ವಲ್ಪ ವೈಡಾಗಿ ಲಾಕ್ ಮಾಡಬೇಕಾಗತ್ತೆ. ನೋಡಿ, ಜಾಸ್ತಿ ಜಾಗ ತಗೊಳುತ್ತೆ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶ. ಈ ಥರ ಲಾಕ್ ಮಾಡ್ಕೊಳ್ಳೋದು. ಸೊ ಲಾಕ್ ಮಾಡೋದು, ತಿರ್ಗಾನು 2 ಚೈನ್ ಹಾಕಿ ಇಲ್ಲಿ
ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋದು. ಈ ಥರ 2 ಚೈನ್, 2 ಸರಿ ದಾರ ಸುತ್ತಕೊಂಡು 3 ಟ್ರಿಪಲ್ ಕ್ರೋಶ ಮಾಡಿಕೊಂಡು ಅದನ್ನು ಬೀಡ್ ಹಾಕಿದ ಮೇಲೆ ಕವರ್ ಮಾಡ್ಕೊತಾ ಹೋಗಬೇಕು ಡಬಲ್ ಕ್ರೋಶಲ್ಲಿ. ಸೊ ಮಾಡಿ ಇದೇ ಥರ ನೋಡಿ, ಈ ಥರ ಬರುತ್ತೆ. ಫುಲ್ ಸ್ಯಾರಿ ಫಿನಿಷ್ ಮಾಡ್ತೀನಿ. ಮಾಡಿದ ಮೇಲೆ ನಾನು ಎಲ್ಲ ಸ್ಯಾರೀಸ್ನ ಪೋಸ್ಟ್ ಮಾಡ್ತೀನಿ, ಅವಾಗ ನೀವು ನೋಡ್ಬೋದು. ಇದು ಸಿಂಪಲ್, ಇದು ತುಂಬ ಗ್ರ್ಯಾಂಡ್ ಇರಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಸ್ ಯೂಶ್ವಲ್. ಯಾರನ್ನು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಒತ್ತಿ, ಶೇರ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ಇವೆಲ್ಲ ಇಂಪಾರ್ಟೆಂಟು ನಮಗೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ಹೋಪ್ ಈ ಸರಿ ನಿಮಗೆ ವಿಡಿಯೋ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್, ನೆಕ್ಸ್ಟ್ ಯಾವುದನ್ನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.